ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ವೈಕುಂಠ ಏಕಾದಶಿ ಮಹಾಪರ್ವ ದಿನಕ್ಕೆ ಸಜ್ಜುಗೊಳ್ಳುತ್ತಿರುವ ತಿರುಮಲ ತಿರುಪತಿ ದೇವಸ್ಥಾನ. ಸಂಪ್ರದಾಯಬದ್ಧವಾಗಿ ನಡೆದ ಕೊಯ್ಲಾಳ್ವಾರ್ ತಿರುಮಂಜನ. ವೈಕುಂಠ ದ್ವಾರ ದರ್ಶನದಲ್ಲಿ ಸಾಮಾನ್ಯ ಭಕ್ತರಿಗೆ ಅಗ್ರಸ್ಥಾನ. ಸಚಿವರು, ಟಿಟಿಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ದತ್ತಿ ಇಲಾಖೆ ಸಚಿವರೊಂದಿಗೆ ಉನ್ನತ ಮಟ್ಟದ ಸಭೆ. ತಿರುಚಾನೂರಿನ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಅದ್ಧೂರಿಯ ಗಜವಾಹನ ಸೇವೆ. ಅಮ್ಮನವರ ಜನ್ಮ ನಕ್ಷತ್ರದ ವಿಶೇಷ ಸೇವೆಯನ್ನು ವೀಕ್ಷಿಸಿ ಕೃತಾರ್ಥರಾದ ಭಕ್ತಜನ. ಜಗತ್ತನ್ನಾಳುವ ಶ್ರೀರಂಗನಾಥ ಸ್ವಾಮಿಯನ್ನು ತನ್ನ ಪಾಶುರ ಗಾನದಿಂದ ಒಲಿಸಿಕೊಂಡ ಮಹಾಭಕ್ತೆ ಶ್ರೀ ಗೋದಾದೇವಿ ಪ್ರತಿನಿತ್ಯವೂ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಸುಪ್ರಭಾತ ಸೇವೆ ಮೂಲಕ ನಿದ್ರೆಯಿಂದ ಎಚ್ಚರಿಸುವುದು ವಾಡಿಕೆ. ಆದರೆ ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾಶುರದಿಂದ ಸ್ವಾಮಿಯವರನ್ನು ನಿದ್ರೆಯಿಂದ ಎಚ್ಚರಗೊಳಿಸುತ್ತಾರೆ. ಈ ಕ್ರಮದಲ್ಲಿ ಧನುರ್ಮಾಸದ ಪಾಶುರವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ. 8ನೇ ದಿನದ ಪಾಸುರ. கீழ்வானம் வெள்ளென்றையரு மைசிறு வீடு மைவான் பரந்தனகாள் மிக்குள்ள பிள்ளைகளும் போவான் போகின்றாரை போகாமல் காத்து உன்னை குவுவான் வந்து நின்றோம். கோதுகலமுடைய பாவாய் எழுந்திராய் பாடிப்பறை கொண்டு மாவாய் பிள்ளந்தானை மல்லரை மாட்டிய தேவாதி தேவனை சென்று நாம் சேவித்தால் ஆவாவென் நாராயண் தருளேலோர் ಎಂಬಾವಾಯ್. ಆಂಡಾಳ್ ತಿರುವಡಿಗಳೇ ಶರಣಂ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ವೆಂಕಟೇಶ್ವರ ಸ್ವಾಮಿ ದಿವ್ಯ ಆಲಯ ಮಹಾಪರ್ವ ದಿನಕ್ಕೆ ಸಿದ್ಧವಾಗುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನವು ಕಲಿಯುಗದ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವ ತಿರುಮಲ ದೇವಸ್ಥಾನದಲ್ಲಿ ಡಿಸೆಂಬರ್ 30ರಂದು ವೈಕುಂಠ ಏಕಾದಶಿ ಪರ್ವ ದಿನವನ್ನು ಆಚರಿಸಲಿದೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ ತಿರುಮಲ ಶ್ರೀವಾರಿ ದೇವಸ್ಥಾನದಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನ ಕಾರ್ಯಕ್ರಮವು ನೆರವೇರಿತು. ಯುಗಾದಿ ಆಸ್ಥಾನ, ಆಣಿವಾರ ಆಸ್ಥಾನ, ಶ್ರೀವಾರಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ಮತ್ತು ವೈಕುಂಠ ಏಕಾದಶಿಯಲ್ಲಿ ಉತ್ಸವಗಳಲ್ಲಿ ವರ್ಷಕ್ಕೆ 4 ಬಾರಿ ಕೊಯ್ಲಾಳ್ವಾರ್ ತಿರುಮಂಜನವನ್ನು ನಡೆಸುವುದು ಸಂಪ್ರದಾಯವಾಗಿದೆ. ಈ ಸಂದರ್ಭದಲ್ಲಿ ಮಂಗಳವಾರ ಬೆಳಗ್ಗೆ ದೇವಸ್ಥಾನದ ಅರ್ಚಕರು ಹಾಗೂ ಅಧಿಕಾರಿಗಳು ಶ್ರೀಚೂರ್ಣ, ಕಸ್ತೂರಿ, ಅರಿಶಿನ, ಕುಂಕುಮ, ಕರ್ಪೂರ, ಶ್ರೀಗಂಧ, ಕುಂಕುಮ, ಕಿಚಲಿಗಡ್ಡೆ ಸೇರಿದಂತೆ ಸುಗಂಧ ದ್ರವ್ಯಗಳಿಂದ ಸ್ನಾನ ಮಾಡಿಸಿ ಹೊಸ ವಸ್ತ್ರದೊಂದಿಗೆ ಧ್ವಜಸ್ತಂಭಕ್ಕೆ ಪ್ರದಕ್ಷಿಣೆ ಹಾಕಿದರು. ನಂತರ ಸುಗಂಧ ದ್ರವ್ಯದ ನೀರಿನಿಂದ ಶ್ರೀವಾರಿ ಮತ್ತು ಇತರ ದೇವತೆಗಳ ಸನ್ನಿಧಿಯಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನವನ್ನು ಮಾಡಲಾಯಿತು. ಧ್ವಜಸ್ತಂಭ, ನೈವೇದ್ಯ ಮಂಟಪ ಹಾಗೂ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೀರಿನಿಂದ ಸ್ವಚ್ಛಗೊಳಿಸಲಾಯಿತು. ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್, ತಿರುಪತಿ ಜಿಲ್ಲಾ ಎಸ್ಪಿ ಸುಬ್ಬರಾಯುಡು, ಟಿಟಿಡಿ ಸಿವಿಎಸ್ಒ ಕೆವಿ ಮುರಳೀಕೃಷ್ಣ, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನ ಕಾರ್ಯಕ್ರಮ ನೆರವೇರಿತು. ವೈಕುಂಠ ಏಕಾದಶಿ ಉತ್ಸವಗಳಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನವನ್ನು ನಡೆಸುವುದು ಸಂಪ್ರದಾಯವಾಗಿದೆ. ಈ ಸಂದರ್ಭದಲ್ಲಿ ಮಂಗಳವಾರ ಬೆಳಗ್ಗೆ ದೇವಸ್ಥಾನದ ಅರ್ಚಕರು ಹಾಗೂ ಅಧಿಕಾರಿಗಳು ಶ್ರೀಚೂರ್ಣ, ಕಸ್ತೂರಿ, ಅರಿಶಿನ, ಕುಂಕುಮ, ಕರ್ಪೂರ, ಶ್ರೀಗಂಧ, ಕಿಚಲಿಗಡ್ಡೆ ಸೇರಿದಂತೆ ಸುಗಂಧ ದ್ರವ್ಯಗಳಿಂದ ಸ್ನಾನ ಮಾಡಿಸಿ ಹೊಸ ವಸ್ತ್ರದೊಂದಿಗೆ ಧ್ವಜಸ್ತಂಭಕ್ಕೆ ಪ್ರದಕ್ಷಿಣೆ ಹಾಕಿದರು. ನಂತರ ಸುಗಂಧ ದ್ರವ್ಯದ ನೀರಿನಿಂದ ಶ್ರೀವಾರಿ ಮತ್ತು ಇತರ ದೇವತೆಗಳ ಸನ್ನಿಧಿಯಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನವನ್ನು ಮಾಡಲಾಯಿತು. ಧ್ವಜಸ್ತಂಭ, ನೈವೇದ್ಯ ಮಂಟಪ ಹಾಗೂ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶವನ್ನು ನೀರಿನಿಂದ ಸ್ವಚ್ಛಗೊಳಿಸಲಾಯಿತು. ಟಿಟಿಡಿ ಅಧಿಕಾರಿಗಳು, ಎಲ್ಎಸಿ ಅಧ್ಯಕ್ಷರು ಹಾಗೂ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೋಳು ಧಾವತಿಗೊಂಡು ನಾ, ಕಾವರ ಕಾಣದೆ
ದೇವನೇ ಮೊರೆ ಹೊಕ್ಕೆ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ತಿರುಚಾನೂರಿನ ಶ್ರೀ ಪದ್ಮಾವತಿ ಅಮ್ಮನವರು ಗಜವಾಹನ ಸೇವೆಯಲ್ಲಿ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸಿದರು. ತಿರುಚಾನೂರು ಕ್ಷೇತ್ರದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ಗಜವಾಹನ ಸೇವೆ ಸೋಮವಾರ ಸಂಜೆ ನಡೆಯಿತು. ಅಮ್ಮನವರ ಜನ್ಮ ನಕ್ಷತ್ರ ಉತ್ತರಾಷಾಢದ ನಿಮಿತ್ತ ಪುರೋಹಿತರು ಶ್ರೀ ಪದ್ಮಾವತಿ ಅಮ್ಮನವರನ್ನು ಚಿನ್ನ, ರತ್ನ, ಸುಗಂಧಭರಿತ ಹೂವಿನ ಮಾಲೆಗಳಿಂದ ಅಲಂಕರಿಸಿ ಗಜವಾಹನದ ಮೇಲೆ ಕೂರಿಸಿದರು. ವಿಶೇಷ ಪೂಜೆ ಸಲ್ಲಿಸಿದ ನಂತರ ಭಾಜಾ ಭಜಂತ್ರಿ, ಮಂಗಳವಾದ್ಯದ ನಡುವೆ ಅಮ್ಮನವರ ಗಜವಾಹನ ಸೇವೆ ಭಕ್ತಿಯಿಂದ ಜರುಗಿತು. ಭಕ್ತರು ಅಮ್ಮನವರ ದರ್ಶನ ಪಡೆದು ನೀರಾಜನ ಅರ್ಪಿಸಿದರು. ಪದ್ಮಾವತಿ ಪಾಹಿ ಅಲಮೇಲ್ ಮಂಗ, ಪದ್ಮನಾಭ ಪ್ರಿಯ ಅಲಮೇಲ್ ಮಂಗ, ಪದ್ಮೋದ್ಭವ ಪಾಹಿ ಅಲಮೇಲ್ ಮಂಗ, ಪದ್ಮಾಲಯ ಪಾಹಿ ಅಲಮೇಲ್ ಮಂಗ, ಅಲಮೇಲ್ ಮಂಗ, ಅಲಮೇಲ್ ಮಂಗ, ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ, ಅಲಮೇಲ್ ಮಂಗ, ಅಲಮೇಲ್ ಮಂಗ, ಪಾಹಿ ಮಾ ಪಾಹಿ ಅಲಮೇಲ್ ಮಂಗ. ಸುಪ್ರಸನ್ನ ಪಾಹಿ ಅಲಮೇಲ್ ಮಂಗ, ಸಮುದ್ರ ತನಯ ಪಾಹಿ ಅಲಮೇಲ್ ಮಂಗ, ಸುರಪೂಜಿತ ಪಾಹಿ ಅಲಮೇಲ್ ಮಂಗ, ಸರೋಜ ಹಸ್ತಾ ದೇವಿ ಅಲಮೇಲ್ ಮಂಗ, ಅಲಮೇಲ್ ಮಂಗ, ಅಲಮೇಲ್ ಮಂಗ, ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ, ಅಲಮೇಲ್ ಮಂಗ, ಅಲಮೇಲ್ ಮಂಗ, ಪಾಹಿ ಮಾ ಪಾಹಿ ಅಲಮೇಲ್ ಮಂಗ. ಸೌಭಾಗ್ಯದಾಯಿನಿ ಅಲಮೇಲ್ ಮಂಗ, ಸರಸಿಜ ನಯನ ಅಲಮೇಲ್ ಮಂಗ, ಸರ್ವಜ್ಞ ಶಕ್ತಿವೇ ಅಲಮೇಲ್ ಮಂಗ, ಸರ್ವಂ ಸಹ ಪಾಹಿ ಅಲಮೇಲ್ ಮಂಗ, ಅಲಮೇಲ್ ಮಂಗ, ಅಲಮೇಲ್ ಮಂಗ, ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ, ಅಲಮೇಲ್ ಮಂಗ, ಅಲಮೇಲ್ ಮಂಗ, ಪಾಹಿ ಮಾ ಪಾಹಿ ಅಲಮೇಲ್ ಮಂಗ. ಇದೇ ಡಿಸೆಂಬರ್ 30ರಿಂದ ಜನವರಿ 8ರವರೆಗೆ ತಿರುಮಲದಲ್ಲಿ ನಡೆಯಲಿರುವ ವೈಕುಂಠ ದ್ವಾರ ದರ್ಶನದ ಸಮಯದಲ್ಲಿ ಮುಖ್ಯ ಆಸನವನ್ನು ಸಾಮಾನ್ಯ ಭಕ್ತರಿಗೆ ಮೀಸಲಿಡಲಾಗುವುದು ಎಂದು ರಾಜ್ಯ ದತ್ತಿ ಇಲಾಖೆಯ ಸಚಿವರಾದ ಆನಂ ರಾಮನಾರಾಯಣ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ಅವರ ಆದೇಶದಂತೆ ಈ ಆಸನವನ್ನು ಸಾಮಾನ್ಯ ಭಕ್ತರಿಗೆ ಮೀಸಲಿಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಗೃಹ ಸಚಿವೆ ವಂಗಲಪೂಡಿ ಅನಿತಾ, ಕಂದಾಯ ಸಚಿವೆ ಅನಗಾನಿ ಸತ್ಯಪ್ರಸಾದ್ ಮತ್ತು ಟಿಟಿಡಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸೋಮವಾರ ತಿರುಮಲದ ಅನ್ನಮಯ ಭವನದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು. ಜೊತೆಗೆ ವೈಕುಂಠ ದ್ವಾರ ದರ್ಶನ ವ್ಯವಸ್ಥೆಗಳ ಕುರಿತು ಸರ್ಕಾರ ನೇಮಿಸಿದ 3 ಸಚಿವರ ಉಪಸಮಿತಿಯು ಪಾಲ್ಗೊಂಡಿತ್ತು. ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ 10 ದಿನಗಳ ಕಾಲ ಭಕ್ತರಿಗೆ ಒದಗಿಸಲಾದ ವೈಕುಂಠ ದ್ವಾರ ದರ್ಶನದ ಕಾರ್ಯವಿಧಾನಗಳ ಕುರಿತು ಚರ್ಚಿಸಲಾಯಿತು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಹಲವು ವಿಷಯಗಳ ಕುರಿತು ನಿರ್ದೇಶನಗಳನ್ನು ನೀಡಲಾಯಿತು. ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು, ಇಒ ಅನಿಲ್ ಕುಮಾರ್ ಸಿಂಘಾಲ್, ದತ್ತಿ ಇಲಾಖೆಯ ಕಾರ್ಯದರ್ಶಿ ಹರಿ ಜವಾಹರ್ಲಾಲ್, ಹೆಚ್ಚುವರಿ ಅಡಿಷನಲ್ ಇಒ ವೆಂಕಯ್ಯ ಚೌಧರಿ, ಜಿಲ್ಲಾಧಿಕಾರಿ ವೆಂಕಟೇಶ್ವರ್, ತಿರುಪತಿ ಎಸ್ಪಿ ಸುಬ್ಬರಾಯುಡು ಮತ್ತು ಸಿವಿಎಸ್ಒ ಮುರಳೀಕೃಷ್ಣ ಸಭೆಯಲ್ಲಿ ಭಾಗವಹಿಸಿದರು. ನಂತರ ದತ್ತಿ ಇಲಾಖೆಯ ಸಚಿವ ಆನಂ ರಾಮನಾರಾಯಣ ರೆಡ್ಡಿ ಅವರು ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರವನ್ನು ಮಂಡಿಸಿದರು. ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ನಲ್ಲಿ ವಿಶ್ವದಾದ್ಯಂತ ಭಕ್ತರಿಗೆ ಶ್ರೀವಾರಿ ಮಹಿಮೆ ಮತ್ತು ಸ್ವಾಮಿಯ ಉತ್ಸವ ಚಟುವಟಿಕೆಗಳನ್ನು HD ಗುಣಮಟ್ಟದೊಂದಿಗೆ ಪ್ರಸಾರ ಮಾಡಲು ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸೋಮವಾರ ತಿರುಪತಿಯ ಟಿಟಿಡಿ ಆಡಳಿತ ಕಟ್ಟಡದಲ್ಲಿರುವ ಇಒ ಅವರ ಚೇಂಬರ್ನಲ್ಲಿ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಇಒ,
ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಒದಗಿಸಲು ಎಸ್ವಿಬಿಸಿ HD ಚಾನಲ್ ಅಪ್ಲಿಂಕ್ ಮತ್ತು ಡೌನ್ಲಿಂಕ್ಗಳಿಗೆ ಹೆಚ್ಚುವರಿ ಉಪಗ್ರಹ ಬ್ಯಾಂಡ್ ವಿಡ್ತ್ ಹಂಚಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಅಗತ್ಯ ಅರ್ಜಿಗಳನ್ನು ಸಲ್ಲಿಸಬೇಕು ಎಂದು ಸೂಚಿಸಿದರು. HD ಚಾನಲ್ ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿ SVT ಇಲ್ಲಿಯವರೆಗೆ ಚಾನಲ್ನಲ್ಲಿ ಗಂಟೆಗೆ ಕೇವಲ 12 ಸೆಕೆಂಡ್ಗಳ ಪ್ರಾಯೋಜಿತ ಸ್ಥಳವನ್ನು ನೀಡುತ್ತಿದೆ ಮತ್ತು ಅವುಗಳನ್ನು 60 ಸೆಕೆಂಡ್ಗಳಿಗೆ ಹೆಚ್ಚಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸ್ವಿಮ್ಸ್ ಆಸ್ಪತ್ರೆ ಮತ್ತು ಅರವಿಂದ್ ಕಣ್ಣಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಎಸ್ವಿಬಿಸಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಮತ್ತು ಅವರ ಕುಟುಂಬ ಸದಸ್ಯರಿಗೆ ಇನ್ನೂ 2 ವರ್ಷಗಳ ಕಾಲ ಕ್ರೆಡಿಟ್ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು. ಎಸ್ವಿಬಿಸಿ ಬೋರ್ಡ್ ಸದಸ್ಯರಾದ ಬಿ ಆನಂದಸಾಯಿ ಮತ್ತು MS ರಾಜು ವರ್ಚುವಲ್ ಮೂಲಕ ಭಾಗವಹಿಸಿದ್ದರು. ಎಸ್ವಿಬಿಸಿ ಪ್ರಭಾರಿ ಸಿಇಒ ಡಿ ಫಣಿಕುಮಾರ್ ನಾಯ್ಡು ಮತ್ತು ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪ್ರತಿ ಪರ್ಯಾಯದಲ್ಲಿ ನಡೆಯುವ ನಾಗಮಂಡಲ ಸೇವೆಯು ನಡೆಯಿತು. ಇದರ ಅಂಗವಾಗಿ ಮಠದ ಆವರಣದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿಟ್ಟು ಸೇವೆಯು ನಡೆಯಿತು. ನಂತರ ಹೂವಿನಿಂದ ಅಲಂಕರಿಸಿದ ಮಂಟಪದಲ್ಲಿ ಮಂಡಲವನ್ನು ಬರೆದು ಮಂಡಲ ಪೂಜೆಯನ್ನು ಮಾಡಲಾಯಿತು. ನಾಗಪಾತ್ರಿ ಸಗ್ರಿ ಗೋಪಾಲಕೃಷ್ಣ ಸಾಮಗರು ಢಮರು ಸೇವೆಯೊಂದಿಗೆ ನಾಗಮಂಡಲ ಸೇವೆಯು ನಡೆಯಿತು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಹಾಗೂ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ನಾಗಮಂಡಲ ಸೇವೆಯು ಅತ್ಯಂತ ವೈಭವದಿಂದ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶ
स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಕಲ್ಯಾಣೋತ್ಸವ ಜರುಗಿತು. ಈ ನಿಮಿತ್ತ ಸ್ವಾಮಿಗೆ ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹುಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ಪುಣ್ಯಾಹವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಕಲ್ಯಾಣವನ್ನು ವೀಕ್ಷಿಸಿ ಕೃತಾರ್ಥರಾದರು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಕೃಷ್ಣ ಸಮರ್ಪಣೋತ್ಸವವು ನಡೆಯಿತು. ಈ ಸಂದರ್ಭದಲ್ಲಿ ಹರಿದ್ವಾರ ನಿರಂಜನಿ ಅಖಾಡಾದ ಆಚಾರ್ಯ ಹಾಗೂ ಬೆಂಗಳೂರು ಇಸ್ಕಾನ್ ಅಕ್ಷಯ ಪಾತ್ರ ಫೌಂಡೇಶನ್ನ ಅಧ್ಯಕ್ಷರಾದ ಮಧು ಪಂಡಿತ್ ದಾಸ್ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ದರ್ಶನ ಪಡೆದರು. ನಂತರ ಇವರಿಗೆ ಮಠದ ಸಂಸ್ಥಾನ ಗೌರವವನ್ನು ಸಲ್ಲಿಸಲಾಯಿತು. ನಂತರ ಪೊತ್ತಿಗೆ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. अस्माकम् उडुपी श्रीकृष्णमठस्य इदं दिनं सुवर्णाक्षरदिनम् इति वयं भावयामः. विश्वगीतापर्याय इति नामधेयं
अस्माभिः स्वीकृतम् अस्मिन् दिवसे विश्वगीतापर्यायः अन्वर्थकः आसीत् इति अस्माकं भावना। विश्वगुरु श्री मध्वाचार्याणां समीपे, विश्वगुरु श्रीकृष्ण समीपे, विश्वगुरु श्री श्रीलप्रभुपादमहाभागाः अत्र आगताः इति अयं पर्यायः विश्वपर्यायः अन्वर्थकः इति वयं भावयामहे। पूज्य सभी संत सन्मुख बैठे, इस्कॉन के साधु संत सन्यासी भक्तजन, आज आप सब आह्लादित हैं। यही अवसर आवत अति कठिनाई, ऐसा अवसर कभी कभी किसी को प्राप्त होता है। श्रील प्रभुपाद जी को विश्वगुरु पद कुंभ क्षेत्र में अखाड़ा परिषद के तत्वाधान में आचार्य महामंडलेश्वर में स्वयं और अखाड़ा परिषद के अंतर्राष्ट्रीय अध्यक्ष पूज्य रविंद्रपुरी जी महाराज के तत्वाधान में उनको विश्वगुरु की उपाधि से विभूषित किया गया। ಲೋಕ ಕಲ್ಯಾಣಾರ್ಥವಾಗಿ ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ ಶ್ರೀ ಶತಚಂಡಿಕಾ ಯಾಗ ಹಾಗೂ ಅತಿರುದ್ರ ಮಹಾಯಜ್ಞವನ್ನು ಹಮ್ಮಿಕೊಳ್ಳಲಾಗಿದೆ. ಅತಿರುದ್ರ ಮಹಾಯಜ್ಞ ಸೇವಾ ಸಮಿತಿ ಹಾಗೂ ಶ್ರೀ ದತ್ತಾತ್ರೇಯ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಇದೇ 21-12-2025ರಿಂದ 13 ದಿನಗಳವರೆಗೂ ದೇವಾಲಯದ ಆವರಣದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶತಚಂಡಿಕಾ ಯಾಗವು ವೇದಬ್ರಹ್ಮ ಶ್ರೀ ಸತ್ಯನಾರಾಯಣ ಶಾಸ್ತ್ರಿಗಳು ಮತ್ತು ವೇದಬ್ರಹ್ಮ ಶ್ರೀ ರಾಜಗೋಪಾಲ ಶಾಸ್ತ್ರಿಗಳ ನೇತೃತ್ವದಲ್ಲಿ ನೆರವೇರಲಿದೆ. ಈ ನಿಮಿತ್ತ ಪ್ರಥಮ ದಿನದಂದು ಗಂಗಾ ಪೂಜೆ, ಗೋಪೂಜೆ, ಮಂಟಪ ಪೂಜೆ, ಪ್ರಾತಃ ಸೂಕ್ತ, ಗುರು ಪ್ರಾರ್ಥನೆ, ಗಣಪತಿ ಪೂಜೆ, ಪುಣ್ಯಾಹ, ದೇವನಾಂದಿಯನ್ನು ನೆರವೇರಿಸಲಾಯಿತು. ನಂತರ ಸಹಸ್ರ ಮೋದಕ ಗಣಪತಿ ಹೋಮವನ್ನು ನೆರವೇರಿಸಿ ಪೂರ್ಣಾಹುತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಪ್ರತಿದಿನವೂ ಬೆಳಗ್ಗೆ 9 ಗಂಟೆಗೆ ಅನೇಕ ಹೋಮಗಳು ಮತ್ತು ಸಂಜೆ 6 ಗಂಟೆಯಿಂದ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಕ್ರಮಾರ್ಚನೆಯು ನೆರವೇರುತ್ತಿದೆ. ಹೊಸೂರಿನಲ್ಲಿ 34ನೇ ವರ್ಷದ ಶ್ರೀ ರಾಧಾ ಕಲ್ಯಾಣ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. 3 ದಿನಗಳ ಕಾಲ ಕಾರ್ಯಕ್ರಮವು ವಿಘ್ನೇಶ್ವರ ಪೂಜೆ ಮತ್ತು ಅಷ್ಟಪತಿ ಭಜನೆಗಳು, ಪಂಚಪತಿ, ಧ್ಯಾನಂ, ದಿವ್ಯಾನಾಮಂ ಮತ್ತು ಡೋಲೋತ್ಸವದೊಂದಿಗೆ ಪ್ರಾರಂಭವಾಯಿತು. ಕಾರ್ಯಕ್ರಮದ ಮುಖ್ಯ ದಿನದಂದು ತಿರುಕಲ್ಯಾಣ ವೈಭವಂ ಅದ್ಧೂರಿಯಾಗಿ ನಡೆಯಿತು. ಹಿಂದೂ ವೈಷ್ಣವ ಆಚರಣೆಗಳ ಪ್ರಕಾರ ಶ್ರೀ ರಾಧಾಕೃಷ್ಣ ತಿರುಕಲ್ಯಾಣಂ ನಡೆಯಿತು. ಇದರಲ್ಲಿ ವೇದ ಮಂತ್ರಗಳನ್ನು ಪಠಿಸಲಾಯಿತು ಮತ್ತು ಶ್ರೀಕೃಷ್ಣ ಮತ್ತು ಶ್ರೀರಾಧೆಗೆ ಮಂಗಳ ತಿರುಮಾಂಗಲ್ಯಂ ಸೇರಿದಂತೆ ಮಾಂಗಲ್ಯ ಧಾರಣೆ ಸಮಾರಂಭ ನಡೆಯಿತು. ಈ ಉತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಶ್ರೀ ರಾಧಾಕೃಷ್ಣ ಸ್ವಾಮಿಯನ್ನು ಪ್ರಾರ್ಥಿಸಿದರು. ಬೆಂಗಳೂರು ನಗರದ ಗಿರಿನಗರದ ನಂದಗೋಕುಲ ಸಭಾಂಗಣದಲ್ಲಿ ಸಂಸ್ಕೃತಿ ಸೇವಾ ಸಮಿತಿ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿವಿಧ ಉತ್ಸವಗಳನ್ನು ನಡೆಸಲಾಯಿತು. ಈ ನಿಮಿತ್ತ ಭಕ್ತರು ವೈಕುಂಠ ಏಕಾದಶಿ ಪ್ರಯುಕ್ತ ತಿರುಪತಿ ತಿರುಮಲ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ಪ್ರಥಮವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಮೊದಲಿಗೆ ಸುಪ್ರಭಾತ ಸೇವೆ, ಕಳಶ ಸ್ಥಾಪನೆ, ಗಣಪತಿ ಸಂಕಲ್ಪ ಪೂಜೆ ಇವೆಲ್ಲವನ್ನು ಸಲ್ಲಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳಿಗೆ ಫಲ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಕಲ್ಯಾಣೋತ್ಸವವನ್ನು ವೀಕ್ಷಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿರುವ ಶ್ರೀ ನಾರಾಯಣ ತೀರ್ಥರ ಆಶ್ರಮಕ್ಕೆ ಕೂಡ್ಲಗಿ ಆರ್ಯ ಕ್ಷೋಭ್ಯ ಮಠದ
ಪೀಠಾಧಿಪತಿಗಳಾದ ಶ್ರೀ ರಘುವಿಜಯ ತೀರ್ಥರು ಭೇಟಿ ನೀಡಿದರು. ಮೊದಲಿಗೆ ಪರಮಪೂಜ್ಯರನ್ನು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಲಾಯಿತು. ನಂತರ ಮಹಿಳಾ ಭಜನಾ ಮಂಡಳಿಯ ವತಿಯಿಂದ ಸಾಮೂಹಿಕ ಪಾರಾಯಣ ಜರುಗಿತು. ತದನಂತರ ಶ್ರೀಪಾದಂಗಳವರು ಸಂಸ್ಥಾನ ಪೂಜೆ ನೆರವೇರಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಗಂಗಮ್ಮದೇವಿ ದೇವಸ್ಥಾನದಲ್ಲಿ ಮಂಗಳವಾರದ ನಿಮಿತ್ತ ಪೂಜೆಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರಿಗೆ ನಿಂಬೆಹಣ್ಣಿನ ಹಾರದ ಅಲಂಕಾರವನ್ನು ಮಾಡಿ ನಂತರ ಉತ್ಸವ ಮೂರ್ತಿಗಳಿಗೆ ಅಲಂಕಾರವನ್ನು ಮಾಡಿ ಮಂಗಳ ನೀರಾಜನ ಬೆಳಗಿದರು. ಈ ವೇಳೆ ನೆರೆದಿದ್ದ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾದರು. ಉಡುಪಿಯ ಬಂಡಾರುಕೇರಿ ಮಠದ ಪೀಠಾಧಿಪತಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಸೋಮವಾರ ಬೆಳಗ್ಗೆ ತಿರುಮಲದ ವೆಂಕಟೇಶ್ವರನ ದರ್ಶನ ಪಡೆದರು. ಪೀಠಾಧಿಪತಿಗಳನ್ನು ಶ್ರೀವಾರಿ ದೇವಾಲಯದ ಡೆಪ್ಯೂಟಿ ಇಒ ಲೋಕನಾಥಂ, ಇತರ ಅಧಿಕಾರಿಗಳು ಮತ್ತು ಅರ್ಚಕರು ಇಫ್ತಕಪಾಲ್ ಮರ್ಯಾದೆಯೊಂದಿಗೆ ಸ್ವಾಗತಿಸಿದರು. ನಂತರ ಪೀಠಾಧಿಪತಿಗಳು ತಮ್ಮ ಶಿಷ್ಯ ವೃಂದದೊಂದಿಗೆ ತಿರುಮಲದ ದರ್ಶನ ಪಡೆದರು. ಎಲ್ಲ ನಮ್ಮ ಭಕ್ತರಿಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ದರ್ಶನ TTD ಆಡಳಿತ ಮಂಡಳಿ ನಡೆಸಿದೆ. ತುಂಬ ಸಂತೋಷ ಆಗಿದೆ. ಶ್ರೀನಿವಾಸನ ಎಲ್ಲ ಅವನ ಅನುಗ್ರಹದಿಂದ ಲೋಕಕ್ಕೆ ಕಲ್ಯಾಣವಾಗಲಿ. ವಿಶೇಷವಾಗಿ ಭಕ್ತರಲ್ಲಿ ಇನ್ನಷ್ಟು ಭಕ್ತಿ ಜಾಗೃತವಾಗುವ ರೀತಿಯಲ್ಲಿ TTD ಅವರು ಇನ್ನಷ್ಟು ಚೆನ್ನಾಗಿ ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಕೃಷ್ಣ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ TTD ಕಲ್ಯಾಣ ಮಂಟಪದಲ್ಲಿ ಗೀತಾ ಗೋವಿಂದ ಸಾಂಸ್ಕೃತಿಕ ಸಂಘದ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು.
ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಮಧುರು ಬಾಲಸುಬ್ರಹ್ಮಣ್ಯಂ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಶರಣು ಸುರಗಣ ಸೇವಿತ ಶರಣು ಗಜಮುಖ ಶರಣು ಗಜನ ಸೇವಿತ ಶರಣು ಗಜಮುಖ ಶರಣು ಸುರಗಣ ಶರಣು ಸಕಲ ಶರಣು ಸಕಲ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.